ಗುರು ನಮಸ್ಕಾರ. ಈ ಹಾಡು ಕೇಳಿ. ಬಾಟಲ್ನ ಬಾಟ್ಲಲ್ಲಿರೋ ಎಣ್ಣೆನ ಇದರಲ್ಲಿ 3 ಅರ್ಥ ಬರುತ್ತೆ. ಒಂದು, ಬಾಟ್ಲ್ ಎತ್ತಿ ಬಾಟಮ್ ಸಿಪ್ ಹೊಡೆದು ಖಾಲಿ ಮಾಡಿದ್ರೆ ಬಾಟ್ಲಲ್ಲಿರೋ ಎಣ್ಣೆ ಖಾಲಿ. ನೇಚರ್ ಕಾಲ್ ಅಟೆಂಡ್ ಮಾಡೋದಕ್ಕೆ ನೀವು ವಾಶ್ರೂಮ್ಗೆ ಹೋಗಿ ಬಂದ್ರೆ ಕುಡ್ದಿದ್ದು ವೇಸ್ಟು ಅಂತ. ಇಲ್ಲ, ವಾಶ್ರೂಮ್ಗೆ ಹೋಗಿ ನೀವು ವಾಮಿಟ್ ಮಾಡ್ಕೊಂಡ್ ಬಂದ್ರೆ ಅದು ಖಾಲಿ ಅಂತ. ಕಾಸು ಕೊಟ್ಟು ತಗೊಂಡಿದ್ದೀರಾ, ವೇಸ್ಟ್ ಮಾಡ್ದಿರಾ ಕುಡೀರಿ ಅಂತ. ಇನ್ ಕೇಸ್ ಚೆಲ್ಕೊಂಡು ಮನೆಗೆ ಹೋದ್ರೆ ಮನೇಲಿ ತಗಲಾಕೊಳ್ತೀರಾ ಅಂತ. ಏನೇ ಮಿಕ್ಕಿದ್ರು ಇಲ್ಲೇ ಕುಡೀರಿ, ಇಲ್ಲೇ ಖಾಲಿ ಮಾಡ್ರಿ, ಮನೆಗೆ ಬಾಟ್ಲು ತಗೊಂಡು ಹೋಗ್ಬೇಡಿ, ತಗಲಾಕಂತೀರಾ ಅಂತ. ನನಗೆ ಅರ್ಥ ಆಗಿದ್ದು ಇಷ್ಟು. ನೆಕ್ಸ್ಟ್ ಲೈನ್ ಬರುತ್ತಲ್ಲ, ಆ ಲೈನ್ ಆಕ್ಚುಲಿ ರೀಸನ್ ಆಗಿದ್ದು ಕಾಂಟ್ರವರ್ಸಿಗೆ. ಅದು ಈ ಒಂದು ಲೈನ್ ರೆಫರೆನ್ಸ್ ಇಟ್ಕೊಂಡು ಪೋರ್ಟ್ರೇ ಮಾಡ್ತಾ ಇರೋದು ಬಂದು ಒಂದು ಮಹಿಳೆಯ ಗುಪ್ತಾಂಗವನ್ನ ಬರ್ದಿದ್ದಾರೆ ಈ ಹಾಡಲ್ಲಿ ಅಂತ. ಸೀರೆಯ ಯಾವ ಭಾಗನ ಸೆರಗು ಅಂತ ಕರೀತಾರೆ ಅನ್ನೋದೊಂದು ಕ್ಲಾರಿಟಿ ಗೊತ್ತಾಗ್ಬಿಟ್ಟಿದ್ರೆ ಮೇ ಬಿ ಈ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೂ ಒಂದು ಪರ್ಸೆಪ್ಷನ್ ಅಂಡ್ ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ. ಪ್ರೇಮ್ ಅವ್ರು ಹೇಳಿದ ಪ್ರಕಾರ ಅವ್ರು ಬರ್ದಿರೋ ಸಾಂಗು ತಲೆಯಲ್ಲಿ ಮಧ್ಯಪ್ರಿಯರಿಗೆ ಅಂತ ಬರ್ದಿರೋ ಸಾಂಗ್ ಇದು. ಯಾವುದೇ ರೀತಿ ವಲ್ಗರ್ ಅಂತ ನನಗೆ ಅನಿಸ್ಲಿಲ್ಲ. ಮಕ್ಕಳು ಕೇಳ್ತಾರೆ, ನೋಡ್ತಾ ಇರ್ತಾರೆ. ಈ ತರ ಡಬಲ್ ಮೀನಿಂಗು ಅಂತ ಲೆಕ್ಕ ಹಾಕೊಳಕ್ ಹೋದ್ರೆ ಹಿಂದೆ ಸುಮಾರಿದೆ. ನೀವು ಅಣ್ಣಯ್ಯ ಫಿಲ್ಮ್ ರಾಗಿ ಹೊಲದಾಗೆ ಕಾಲು ಗುಡಿಸಲಿ ನೋಡಿ, ಬರ ಹೆಂಡಿರ ಮುದ್ದಿನ ಗಂಡದು ಶಶಿಕುಮಾರ್ ಅವ್ರದ್ದೊಂದು ಸಾಂಗ್ ನೋಡಿ. ಇದು ಅದ್ರ ಮುಂದೆ ಏನು ಇಲ್ಲ, ಆ ರೇಂಜ್ ಅಲ್ಲಿ ಇದೆ ಸಾಂಗ್. ಅಷ್ಟೇ ಯಾಕೆ, ತರ್ಲೆ ನನ್ನ ಮಗ ಅನ್ನೋ ಒಂದು ಮೂವಿ ತಗೊಂಡ್ರೆ ನಿಮಗೆ ಮೂವಿ 1 hour ಇದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 40 minutes ನಿಮಗೆ ಬರೀ ಡಬಲ್ ಮೀನಿಂಗ್ ಕಾಣಿಸುತ್ತೆ ಮೂವಿಯಲ್ಲಿ ನೋಡಿದ್ರೆ. ನಾವು ವಯಸ್ಸಲ್ಲಿ ಇದ್ದಾಗ ಮೂವಿ ನೋಡ್ಬೇಕಾದ್ರೆ ಎಲ್ಲನ್ಗಳು ರೇಪ್ ಮಾಡೋ ಸೀನ್ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಆವಾಗ ನಮ್ಮ ಮನೇಲಿ ಪೇರೆಂಟ್ಸ್ ಏನ್ ಮಾಡೋರು, ಚಾನಲ್ ಚೇಂಜ್ ಮಾಡೋರು, ಇಲ್ಲ ನಮ್ಮನ್ನ ಅಲ್ಲಿಂದ ಎಬ್ಸಿ ಕಳಿಸ್ತಾ ಇದ್ರು. ಪರ್ಸೆಪ್ಷನ್ ಪರ್ಸ್ಪೆಕ್ಟಿವ್ ಬಗ್ಗೆ ನಮಗೆ ಕ್ಲಾರಿಟಿ ಅನ್ನೋದು ಇದ್ಬಿಟ್ಟಿದ್ರೆ ಇದುವರೆಗೂ ಬರ್ತಾ ಇರಲಿಲ್ಲ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋರಾ ಫತೇಹಿ ಅವರೇ ರೀಸೆಂಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಇದು 3 ವರ್ಷದ ಹಿಂದೆ ಮಾಡಿರೋ ವಿಡಿಯೋ ಅಂತೆ. 3 ವರ್ಷದ ಹಿಂದೆ ಮಾಡಿರೋ ವಿಡಿಯೋನ ರಿಲೀಸ್ ಮಾಡೋದಕ್ಕೆ 3 ವರ್ಷ ಕಾದಿ ಇವಾಗ ಅವರು ಲಾಂಚ್ ಮಾಡೋ ಟೈಮಲ್ಲಿ ಕಾಂಟ್ರವರ್ಸಿಗಳು ಬಂದಾಗ ಅವ್ರಿಗೆ ಹೆಂಗ್ ಆಗಿರ್ಬೇಡ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ದುಡ್ಡೊಂದೇ ಬರೋದಿಲ್ಲ, ಅವರ ಪೇಷನ್ಸ್ ಟೈಮ್ ಆ 3 ವರ್ಷ ಏನು ಅದಕ್ಕೆ ಅಂತ ಮೀಸಲಾಗಿ ಇಟ್ಟಿರ್ತಾರಲ್ಲ ಅದಕ್ಕೆ ವ್ಯಾಲ್ಯೂ ಕೊಡ್ಬೇಕಾಗುತ್ತೆ. ಹೆಂಗ ಹೋಗಿದೆ ಅಂದ್ರೆ ಪ್ರಪಂಚ, ಒಂದೆತ್ತವರು 10 ಎತ್ತೊಳಗೆ ಹೆರಿಗೆ ಬಗ್ಗೆ ಹೇಳ್ಕೊಡ್ತಾರಂತೆ. ಸೊ ಇದು ಬಂದು ನನ್ನ ಪರ್ಸ್ಪೆಕ್ಟಿವ್. ನಾನು ಹೇಳ್ತಿರೋದು ಈ ಹಾಡು ಮಧ್ಯಪ್ರಿಯರಿಗೆ ಎಣ್ಣೆನ ಬೇಸಾಗಿ ಮೇನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಮಾಡಿರೋ ಅಂತ ನನಗನ್ನಿಸ್ತಾ ಇರೋದು. ನಿಮಗೇನು ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ನಿಮಗೇನು ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ.